ಸಿವಿಲ್ ಪೊಲೀಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ 2006 ನಿಮ್ಮ ಮಾಹಿತಿಗಳ ತಂಡದಿಂದ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಪೂರ್ಣವಾಗಿ 4 ಆಯ್ಕೆಗಳನ್ನು ವಿವರಿಸಲಾಗುತ್ತದೆ. 4 ಆಯ್ಕೆಗಳ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಹುಟ್ಟಿಕೊಳ್ಳಬಹುದೆಂದು ತಿಳಿಸಿಕೊಡಲಾಗುತ್ತದೆ. ಮಾಲೆಗಾಂವ್ ಇರುವುದು ಎಲ್ಲಿ? ಆಯ್ಕೆ 1 ಆಂಧ್ರ ಪ್ರದೇಶ, ಆಯ್ಕೆ 2 ಗೋವಾ, ಆಯ್ಕೆ 3 ಮಹಾರಾಷ್ಟ್ರ, ಆಯ್ಕೆ 4 ಗುಜರಾತ್. ಉತ್ತರ ಮಹಾರಾಷ್ಟ್ರ. ಮಾಲೆಗಾಂವ್ ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ನಗರವಾಗಿದೆ. 2006 ಸೆಪ್ಟೆಂಬರ್ 8ರಂದು ಇಲ್ಲಿನ ಕಬರಸ್ಥಾನದ ಮೇಲೆ 2 ಸರಣಿ ಬಾಂಬ್ ಸ್ಫೋಟಗಳಿಂದ ಸುಮಾರು 37 ಜನರು ಸಾವನ್ನಪ್ಪಿದ್ದರು. ಇದು 2006ರಲ್ಲಿನ ಒಂದು ಪ್ರಚಲಿತ ಘಟನೆಯ ಸಂಬಂಧಿತ ಪ್ರಶ್ನೆಯಾಗಿದೆ. ಪ್ರಶ್ನೆ 2, ಇತ್ತೀಚೆಗೆ ಘೋಷಿಸಿದ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟಿ ಯಾರು? ಆಯ್ಕೆ 1 ಜಯಮಾಲಾ, ಆಯ್ಕೆ 2 ರಮ್ಯಾ, ಆಯ್ಕೆ 3 ಪವಿತ್ರಾ ಲೋಕೇಶ್, ಆಯ್ಕೆ 4 ಮಾಳವಿಕಾ. ಉತ್ತರ ಆಯ್ಕೆ 3 ಪವಿತ್ರಾ ಲೋಕೇಶ್. ಅದರಂತೆ 2019ನೇ ಸಾಲಿನ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನು ಈ ರೀತಿಯಾಗಿ ನೀಡಲಾಗಿದೆ. ಉತ್ತಮ ಚಿತ್ರವಾಗಿ ಆ ಕರಾಳ ರಾತ್ರಿ, ಅತ್ಯುತ್ತಮ ನಟನಾಗಿ ರಾಘವೇಂದ್ರ ರಾಜಕುಮಾರ್, ಅತ್ಯುತ್ತಮ ನಟಿಯಾಗಿ ಮೇಘನಾ ರಾಜ್. ಪವಿತ್ರಾ ಲೋಕೇಶ್ ಅವರಿಗೆ 2006ನೇ ಸಾಲಿನ ರಾಜ್ಯ ಪ್ರಶಸ್ತಿಯನ್ನು ನಾಯಿ ನೆರಳು ಚಲನಚಿತ್ರ ನಟನೆಗಾಗಿ ನೀಡಲಾಯಿತು. ಪವಿತ್ರಾ ಲೋಕೇಶ್ ನಾಯಿ ನೆರಳು ಎಸ್.ಎಲ್. ಭೈರಪ್ಪನವರ ಕೃತಿ. ಗಿರೀಶ್ ಕಾಸರವಳ್ಳಿ ಈ ಚಿತ್ರಕ್ಕೆ ನಿರ್ದೇಶನವನ್ನು ಮಾಡಿದ್ದರು. ಪ್ರಶ್ನೆ 3, ವಿಶ್ವ ಹೃದಯ ದಿನ ಆಚರಿಸುವುದು ಯಾವ ದಿನದಂದು? ಸೆಪ್ಟೆಂಬರ್ 29, ಸೆಪ್ಟೆಂಬರ್ 24, ಅಕ್ಟೋಬರ್ 24, ಅಕ್ಟೋಬರ್ 25. ಉತ್ತರ ಸೆಪ್ಟೆಂಬರ್ 29. ವಿಶ್ವ ಹೃದಯ ದಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಪ್ರತಿ ವರ್ಷ 2000ರಿಂದ ಸೆಪ್ಟೆಂಬರ್ 29ಕ್ಕೆ ಆಚರಿಸುತ್ತಾ ಬಂದಿದೆ. 2010ಕ್ಕೆ 10 ವರ್ಷಗಳನ್ನು ಆಚರಿಸಿದೆ. ಪ್ರತಿ ವರ್ಷವೂ ಒಂದು ಉದ್ದೇಶದೊಂದಿಗೆ ಆರಂಭಿಸುತ್ತದೆ. 2010ರ ಉದ್ದೇಶವೆಂದರೆ ವರ್ಕ್ ಪ್ಲೇಸ್ ವೆಲ್ನೆಸ್, ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಓನ್ ಹಾರ್ಟ್ ಹೆಲ್ತ್. 2019ರ ವಿಶ್ವ ಹೃದಯದ ಧ್ಯೇಯವು ಮೈ ಹಾರ್ಟ್ ಯುವರ್ ಹಾರ್ಟ್. ಹೃದಯವು ವಿಶ್ರಾಂತಿ ಇಲ್ಲದೆ ಕಾರ್ಯನಿರ್ವಹಿಸುವ ಅಂಗ. ಹೃದಯದ ಬಗ್ಗೆ ಅಧ್ಯಯನ ಮಾಡುವ ವಿಭಾಗವನ್ನು ಕಾರ್ಡಿಯಾಲಜಿ ಎಂದು ಕರೆಯುತ್ತಾರೆ. ಅದರಂತೆ ಆಯ್ಕೆಗಳಲ್ಲಿ ಕಂಡುಬರುವ 2ನೇ ಆಯ್ಕೆಯು ಅಕ್ಟೋಬರ್ 24. ಅಕ್ಟೋಬರ್ 24 ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನವಾಗಿದ್ದು, ಇದು 2ನೇ ಮಹಾಯುದ್ಧದ ನಂತರ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಈ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಲಾಯಿತು 1945ರಲ್ಲಿ. ಅದರಂತೆ ಸೆಪ್ಟೆಂಬರ್ 24ನ್ನು ವಿಶ್ವ ಕಡಲ ದಿನವನ್ನಾಗಿ ಆಚರಿಸಲಾಗುತ್ತದೆ. ಕಡಲ ಪ್ರಾಣಿಗಳ ಸಂರಕ್ಷಣೆಗಾಗಿ ಈ ದಿನವನ್ನು ಆಚರಿಸುತ್ತಾ ಬಂದಿದೆ. ಅದರಂತೆ ಅಕ್ಟೋಬರ್ 25ನ್ನು ರಾಷ್ಟ್ರೀಯ ಕಲಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಶ್ನೆ 4, ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು? ಆಯ್ಕೆ 1 ಎನ್. ಟಿ. ರಾಮರಾವ್, ಆಯ್ಕೆ 2 ಎಂ. ಜಿ. ರಾಮಚಂದ್ರನ್, ಆಯ್ಕೆ 3 ಜಯಲಲಿತಾ, ಆಯ್ಕೆ 4 ಈ ಮೇಲಿನ ಯಾವುದೂ ಅಲ್ಲ. ಉತ್ತರ ಎಂ. ಜಿ. ರಾಮಚಂದ್ರ. ಎಂ. ಜಿ. ರಾಮಚಂದ್ರನ್ ಅವರು ತಮಿಳುನಾಡಿನ ಪ್ರಖ್ಯಾತ ನಟರು, ನಿರ್ದೇಶಕರು. ಇವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ 1997ರಿಂದ 87ರವರೆಗೆ ಸುಮಾರು 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಅದರಂತೆ ಎನ್. ಟಿ. ರಾಮರಾವ್ ಅವರು ಕೂಡ ಆಂಧ್ರ ಪ್ರದೇಶದ ಖ್ಯಾತ ನಟರು, ನಿರ್ದೇಶಕರು, ನಿರ್ಮಾಪಕರು. ಇವರು 1983ರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ನಂತರ ಮತ್ತೆರಡು ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದರಂತೆ ಜಯಲಲಿತಾ ಇವರು ಕೂಡ ತಮಿಳುನಾಡಿನ ತೆಲುಗು ಮತ್ತು ತಮಿಳು ಭಾಷೆಯ ಚಿತ್ರನಟಿ. ಅದರಂತೆ ತಮಿಳುನಾಡಿನಲ್ಲಿ 19ನೇ ಮುಖ್ಯಮಂತ್ರಿಯಾಗಿ ಇವರು ಅಧಿಕಾರವನ್ನು ಸ್ವೀಕರಿಸಿದರು ಸುಮಾರು 14 ವರ್ಷಗಳ ಕಾಲ. ಅಂದರೆ 1991ರಿಂದ 2016ರವರೆಗೂ ಸಹ ಇವರು ಮುಖ್ಯಮಂತ್ರಿಯಾಗಿಯೇ ಸೇವೆಯನ್ನು ಸಲ್ಲಿಸಿದರು. ಈ ಮೂಲಕ ದೇಶದಲ್ಲಿ ಮಹಿಳಾ ಸಬಲೀಕರಣದಲ್ಲಿ ಅತ್ಯಂತ ಪ್ರಬಲ ರೂವಾರಿಗಳಾಗಿದ್ದಾರೆ. ಅದರಂತೆ ತಮಿಳುನಾಡಿನ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಜಾನಕಿ ರಾಮಚಂದ್ರನ್ ಅವರು 1988 23 ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು.
ಪ್ರಶ್ನೆ 5. ಭಾರತದಲ್ಲಿ ಅತಿ ಹೆಚ್ಚು ಸಿಬ್ಬಂದಿ ಹೊಂದಿರುವ ಸಾರ್ವಜನಿಕ ಉದ್ಯಮ ಯಾವುದು? BEML, BHEL, ಭಾರತೀಯ ರೈಲ್ವೆ. ಈ ಮೇಲಿನ ಯಾವುದೂ ಅಲ್ಲ. ಉತ್ತರ ಭಾರತೀಯ ರೈಲ್ವೆ. ಭಾರತೀಯ ರೈಲ್ವೆಯು ಏಷ್ಯಾದಲ್ಲಿ ರೈಲ್ವೆ ಜಾಲದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. 1.6 ಮಿಲಿಯನ್ ಉದ್ಯೋಗಿಗಳನ್ನು ಹೊಂದುವ ಮೂಲಕ ಹೆಚ್ಚು ಸಿಬ್ಬಂದಿ ಹೊಂದಿರುವ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ. ಭಾರತೀಯ ರೈಲ್ವೆ ಸಂಚಾರ ಮೊದಲು 1853 ಏಪ್ರಿಲ್ 16ರಂದು ಮುಂಬಯಿಯಿಂದ ಥಾಣೆವರೆಗೆ ಸುಮಾರು 34 ಕಿಲೋಮೀಟರ್ ಸಂಚಾರ ಆರಂಭಿಸಿತು. ಪ್ರಸ್ತುತವಾಗಿ ದೇಶಾದ್ಯಂತ 17 ವಲಯಗಳನ್ನು ಒಳಗೊಂಡಿದೆ. ಭಾರತೀಯ ರೈಲ್ವೆಯ ಪಿತಾಮಹವನ್ನು ಡಾಲ್ಹೌಸಿಯನ್ನು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ರೈಲು ಸಂಚಾರವು ಜೋಲಾರ್ಪೇಟೆಯಿಂದ ಬೆಂಗಳೂರು ನಡುವೆ 1864ರಲ್ಲಿ ನಡೆಯಿತು. ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆ ರೈಲ್ವೆ ಸಂಪರ್ಕ ಪಡೆಯದ ಏಕೈಕ ಜಿಲ್ಲೆಯಾಗಿದೆ. ಕೊಂಕಣ ರೈಲ್ವೆ ಕರಾವಳಿ ತೀರದ ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ. ಗೋಲ್ಡನ್ ಚಾರಿಯಟ್ ಎಂಬುದು ಪ್ರೈಡ್ ಆಫ್ ದಿ ಸೌತ್ ಎಂಬ ಶೀರ್ಷಿಕೆಯಡಿ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಪ್ರವಾಸೋದ್ಯಮ ಸ್ಥಳಗಳನ್ನು ಸಂಪರ್ಕಿಸುವ ಅತ್ಯಂತ ಐಷಾರಾಮಿ ರೈಲು. ಸೌತರ್ನ್ ಸ್ಪ್ಲೆಂಡರ್ ಹೆಸರಿನಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳದ ವಿವಿಧ ಸಂಪರ್ಕಗಳನ್ನು ಕಲ್ಪಿಸಲಾಗುತ್ತದೆ. ಬೆಂಗಳೂರಿನ ರೈಲು ನಿಲ್ದಾಣವನ್ನು ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಲಾಗಿದೆ. ನೈಋತ್ಯ ರೈಲ್ವೆ ವಲಯದ ಕಚೇರಿ ಹುಬ್ಬಳ್ಳಿ 2017-18ರ ರೈಲ್ವೆ ಬಜೆಟನ್ನು ಕೇಂದ್ರ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ವಿತ್ತ ಸಚಿವರು ಅರುಣ್ ಜೇಟ್ಲಿ ಅವರು 2017 ಫೆಬ್ರವರಿ 1ರಂದು ಮಂಡಿಸಿದರು. ಪ್ರತ್ಯೇಕವಾಗಿ ರೈಲ್ವೆ ಬಜೆಟನ್ನು ಕೊನೆಗೆ ಮಂಡಿಸಿದವರು ಸುರೇಶ್ ಪ್ರಭು ಅವರು. ಅದರಂತೆ ಮತ್ತೊಂದು ಸಾರ್ವಜನಿಕ ವಲಯದ ಉದ್ಯಮವಾದ BEML ಅಂದರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ಒಂದು ಸಾರ್ವಜನಿಕ ವಲಯದ ಉದ್ಯಮ. ಇದು ಭಾರವಾದ ಉಪಕರಣಗಳು, ಭಾರಿ ಗಾತ್ರದ ವಾಹನ ತಯಾರಿಕೆಗಳನ್ನು ಮಾಡುತ್ತದೆ. ಅದರಂತೆ ಇದು 1964ರಲ್ಲಿ ಸ್ಥಾಪಿಸಲಾಗಿದೆ. ಅದರಂತೆ ಮತ್ತೊಂದು ಸಾರ್ವಜನಿಕ ಉದ್ಯಮ BHEL ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್. ಇದನ್ನು 1964ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದು ಎಲೆಕ್ಟ್ರಿಕ್ ಮೋಟಾರುಗಳು, ಗ್ಯಾಸ್ ಸ್ಟೀವ್ಗಳು ಮುಂತಾದ ಬಿಡಿ ಉಪಕರಣಗಳನ್ನು ತಯಾರಿಸಿಕೊಡುತ್ತದೆ. ಪ್ರಶ್ನೆ 6. ವಾಯುಸೇನೆಯು ಯಾವ ಕಮಾಂಡ್ ಬೆಂಗಳೂರಿನಲ್ಲಿ ಇದೆ? ಆಯ್ಕೆ 1 ನೈಋತ್ಯ ಕಮಾಂಡ್, ಆಯ್ಕೆ 2 ದಕ್ಷಿಣ ಕಮಾಂಡ್, ಆಯ್ಕೆ 3 ತರಬೇತಿ ಕಮಾಂಡ್, ಆಯ್ಕೆ 4 ಕೇಂದ್ರ ಕಮಾಂಡ್. ಉತ್ತರ ಆಯ್ಕೆ 3 ತರಬೇತಿ ಕಮಾಂಡ್. ಭಾರತೀಯ ವಾಯುಸೇನೆಯ ತರಬೇತಿ ಕಮಾಂಡ್ನ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿದೆ. ಅದರಂತೆ ಭಾರತೀಯ ವಾಯುಸೇನೆ ಒಟ್ಟು 7 ಕಮಾಂಡ್ಗಳನ್ನು ಹೊಂದಿದ್ದು ಅವುಗಳಲ್ಲಿ ಮುಖ್ಯವಾಗಿ ಅವುಗಳೆಂದರೆ ಕೇಂದ್ರ ವಾಯು ಕಮಾಂಡ್ ಅಲಹಾಬಾದ್, ಪೂರ್ವ ವಲಯ ಕಮಾಂಡ್ ಶಿಲಾಂಗ್, ದಕ್ಷಿಣ ವಾಯು ಕಮಾಂಡ್ ತಿರುವನಂತಪುರ, ಅದರಂತೆ ನೈಋತ್ಯ ವಾಯು ಕಮಾಂಡ್ ಗಾಂಧಿನಗರ, ಪಶ್ಚಿಮ ವಾಯು ಕಮಾಂಡ್ ನವದೆಹಲಿ. ಅದರಂತೆ ತರಬೇತಿ ಕಮಾಂಡ್ ಬೆಂಗಳೂರು, ನಿರ್ವಹಣಾ ಕಮಾಂಡ್ ನಾಗ್ಪುರ್ ಆಗಿದೆ. ಈ ಚಿತ್ರಗಳಲ್ಲಿ ನೀವು 7 ಕಮಾಂಡ್ಗಳನ್ನು ಒಟ್ಟಿಗೆ ಕಾಣಬಹುದು. ಪ್ರಶ್ನೆ 7. ನ್ಯಾಷನಲ್ ಕೆಡೆಟ್ ಕಾರ್ಪ್ ಅನ್ನು ಸ್ಥಾಪಿಸಿದ್ದು ಯಾವಾಗ? 1948, 1947, 1946, 1949. ಉತ್ತರ 1948. ನ್ಯಾಷನಲ್ ಕೆಡೆಟ್ ಕಾರ್ಪ್ NCCಯನ್ನು 1948 ಏಪ್ರಿಲ್ 16ರಂದು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ. ಇದೊಂದು ಸ್ವಯಂ ಪ್ರೇರಿತ ಪಡೆಯಾಗಿದೆ. ಪ್ರಸ್ತುತ ನಿರ್ದೇಶಕರಾಗಿ ರಾಜೀವ್ ಚೋಪ್ರಾ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. NCCಯ ಮುಖ್ಯ ಧ್ಯೇಯವಾಕ್ಯ ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. NCCಯು 1666ರಲ್ಲಿ ಮೊಟ್ಟಮೊದಲ ಬಾರಿಗೆ ಜಗತ್ತಿನಲ್ಲಿ ಜರ್ಮನಿ ದೇಶದಲ್ಲಿ ಆರಂಭವಾಯಿತು. ಅದರಂತೆ 1947 ಇದು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಸುದಿನ. ಇಂದು ಭಾರತವು ಪರಕೀಯರ ದಾಸ್ಯದಿಂದ ಮುಕ್ತವಾದ ವರ್ಷ. ಅದಂತೆ 1946 ಕಲ್ಕತ್ತಾ ಕಿಲ್ಲಿಂಗ್ ಡೈರೆಕ್ಟ್ ಆ್ಯಕ್ಟ್ ಡೇ ಎಂದು ಕರೆಯುತ್ತಾರೆ. ಇದು ಬಂಗಾಳ ಪ್ರಾಂತ್ಯದಲ್ಲಿ ನಡೆದ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಕದನ ದಿನವಾಗಿದೆ. ಅದರಂತೆ 1949 ನವೆಂಬರ್ 26ರಂದು ಭಾರತದ ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ. ಏಕೆಂದರೆ 1930ರ ಲಾಹೋರ್ ಅಧಿವೇಶನ ನಿರ್ಣಯದಂತೆ ಸಂವಿಧಾನವನ್ನು ನವೆಂಬರ್ 26ರಂದು ಭಾರತದಲ್ಲಿ ಅಂಗೀಕರಿಸಲಾಯಿತು. ಪ್ರಶ್ನೆ 8. ಭಾರತದ ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದು ಸ್ಥಾಪಿಸಲಾದ ವಿಶೇಷ ಪಡೆ ಯಾವುದು? ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಕೇಂದ್ರೀಯ ಮೀಸಲು ಪಡೆ, ಹೋಮ್ ಗಾರ್ಡ್, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಉತ್ತರ
ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ಇದನ್ನು SGP ಕಮಾಂಡೋಗಳು ಎಂದು ಕರೆಯುತ್ತಾರೆ. ಮುಖ್ಯವಾಗಿ ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದು ಮತ್ತು ಉನ್ನತ ಅಧಿಕಾರಿಗಳು ಹಾಗೂ ಅವರ ಕುಟುಂಬಗಳ ಸುರಕ್ಷತೆಗಾಗಿ ಸ್ಥಾಪಿಸಲಾಗಿರುವ ಪಡೆಯ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ SGP. ಇದನ್ನು ಅಕ್ಟೋಬರ್ 31, 1984ರಲ್ಲಿ ಸ್ಥಾಪಿಸಲಾಯಿತು. ಇಂದಿರಾ ಗಾಂಧಿಯವರು ಹತ್ಯೆಯಾದ ಬಳಿಕ ಪ್ರಧಾನಿ ಮಂತ್ರಿಗಳಿಗೆ ರಕ್ಷಣೆ ಕೊಡುವ ಉದ್ದೇಶದಿಂದ ಇದನ್ನು 1985ರಲ್ಲಿ ಸ್ಥಾಪಿಸಲಾಯಿತು. 1991 ಮೇ 21ರಂದು ರಾಜೀವ್ ಗಾಂಧಿ ಹತ್ಯೆಯಾದ ನಂತರ ಈ ಪಡೆಯನ್ನು ಇನ್ನಷ್ಟು ಬಲಪಡಿಸಲಾಯಿತು. ಅದರಂತೆ ಮತ್ತೊಂದು ಸ್ಪೆಷಲ್ ಪಡೆಯಾದ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಕಮಾಂಡೋವನ್ನು 15 ಅಕ್ಟೋಬರ್ 1984ರಂದು ಸ್ಥಾಪಿಸಲಾಯಿತು. ಇದರ ಮೊಟ್ಟಮೊದಲ ಕಾರ್ಯಾಚರಣೆ ಪಂಜಾಬ್ನ ಅಮೃತಸರ್ ನಗರದ ಸ್ವರ್ಣ ದೇವಾಲಯದಲ್ಲಿ ನಡೆಯುತ್ತಿದ್ದ ಭಯೋತ್ಪಾದಕ ಚಟುವಟಿಕೆಯನ್ನು ನಿಗ್ರಹಿಸಲು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ನಡೆಸಿದ ಆಪರೇಷನ್ ಬ್ಲೂ ಸ್ಟಾರ್ ಇವರ ಮೊಟ್ಟಮೊದಲ ಕಾರ್ಯಾಚರಣೆ ಆಗಿದೆ. ಅದರಂತೆ ಮತ್ತೊಂದು ಪಡೆಯಾದ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ, ಇದು ಒಂದು ಅಧೀನ ಭಯೋತ್ಪಾದಕ ನಿಗ್ರಹ ದಳವಾಗಿದೆ. ಪ್ರಶ್ನೆ 9. ಕವಿರಾಜ ಮಾರ್ಗವನ್ನು ರಚಿಸಿದ ದೊರೆ ಯಾರು? ಇಮ್ಮಡಿ ಪುಲಿಕೇಶಿ, ಅಮೋಘವರ್ಷ ನೃಪತುಂಗ, ಕೃಷ್ಣದೇವರಾಯ, ದಂತಿದುರ್ಗ. ಉತ್ತರ ಅಮೋಘವರ್ಷ ನೃಪತುಂಗ. ಅಥವಾ ಈ ಪ್ರಶ್ನೆಯು ಗ್ರೇಸ್ ಅಂಕವನ್ನು ಒಳಗೊಂಡಿದ್ದು, ಕವಿರಾಜ ಮಾರ್ಗವನ್ನು ಶ್ರೀವಿಜಯನು ರಚಿಸಿದನು. ಅಮೋಘವರ್ಷ ನೃಪತುಂಗದ ಆಸ್ಥಾನ ಕವಿ. ಕವಿರಾಜ ಮಾರ್ಗವು ಕನ್ನಡದ ಸಾಹಿತ್ಯದಲ್ಲಿ ಉಪಲಬ್ಧವಾಗಿರುವ ಮೊದಲ ಪ್ರಾಚೀನ ಗ್ರಂಥ. ಇದರಲ್ಲಿ ಕನ್ನಡ ನಾಡಿನ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಲಾಗುತ್ತದೆ. ಅಮೋಘವರ್ಷ ನೃಪತುಂಗನ ಕಾಲದಲ್ಲಿ ಶ್ರೀವಿಜಯನು ಈ ಗ್ರಂಥವನ್ನು ರಚಿಸಿದನು. ಅದರಂತೆ ಆಯ್ಕೆ 2ರಂತೆ ಇಮ್ಮಡಿ ಪುಲಿಕೇಶಿಯು, ಈತನು ಚಾಲುಕ್ಯ ವಂಶದ ಸುಪ್ರಸಿದ್ಧ ದೊರೆ. ದಕ್ಷಿಣಾಪತೀಶ್ವರ ಎಂಬ ಬಿರುದನ್ನು ಹೊಂದಿದ್ದನು. ಹರ್ಷವರ್ಧನನು ನರ್ಮದಾ ನದಿಯ ದಡದಲ್ಲಿ ಸೋಲಿಸಿ ದಕ್ಷಿಣ ಭಾರತದಲ್ಲಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದನು. ಈತನ ಈ ವಿಜಯದ ಕುರಿತು ತಿಳಿಸುವ ಶಾಸನ ಐಹೊಳೆಯ ಕೀರ್ತಿವರ್ಮನ ಶಾಸನವಾಗಿರುತ್ತದೆ. ಅದರಂತೆ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಪ್ರಸಿದ್ಧ ದೊರೆ. ಈತನು ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಾಣ ಮಾಡಿದನು. ಅದರಂತೆ ದಂತಿದುರ್ಗನು ರಾಷ್ಟ್ರಕೂಟ ವಂಶದ ಸ್ಥಾಪಕನಾಗಿದ್ದಾನೆ. ಇವರ ರಾಜಧಾನಿ ಮಾನ್ಯಕೇಟ. ಇವನು ಆಮುಕ್ತಮಾಲ್ಯ ಎಂಬ ತಮಿಳಿನ ಗ್ರಂಥವನ್ನು ಕೃಷ್ಣದೇವರಾಯನು ರಚಿಸಿದ್ದನು. ಪ್ರಶ್ನೆ 10. ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವುದು? ಗುಲ್ಬರ್ಗ, ಬಳ್ಳಾರಿ, ಧಾರವಾಡ, ದಾವಣಗೆರೆ. ಉತ್ತರ ಗುಲ್ಬರ್ಗ ಅಥವಾ ಕಲಬುರಗಿ. ರಾಜ್ಯದ ಗುಲ್ಬರ್ಗ ಜಿಲ್ಲೆಯಲ್ಲಿ ಆದಿತ್ಯ ಸಿಮೆಂಟ್ ಕಂಪನಿ ಇದು ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದಿಸುತ್ತದೆ. ಅಲ್ಲದೆ ಶಹಾಬಾದ್ನಲ್ಲಿ HMP ಸಿಮೆಂಟ್ ಕಂಪನಿ, ರಾಜಶ್ರೀ ಸಿಮೆಂಟ್ ಕಂಪನಿ, ವಾಸವದತ್ತ ಸಿಮೆಂಟ್ ಕಂಪನಿಗಳು ಸಿಮೆಂಟನ್ನು ಉತ್ಪಾದಿಸುತ್ತವೆ. ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಮೈಸೂರು ಸಿಮೆಂಟ್ ಲಿಮಿಟೆಡ್ ಕಾರ್ಖಾನೆ ಇದೆ. ಇದನ್ನು ಡೈಮಂಡ್ಸ್ ಸಿಮೆಂಟ್ ಕಾರ್ಖಾನೆ ಎಂದು ಸಹ ಕರೆಯುತ್ತಾರೆ. ಅದರಂತೆ ಆಯ್ಕೆ 2ರಂತೆ ಬಳ್ಳಾರಿಯು ಕರ್ನಾಟಕದಲ್ಲಿ ಕಬ್ಬಿಣ ಅದಿರಿಗೆ ಅತ್ಯಂತ ಹೆಸರುವಾಸಿಯಾಗಿದೆ. ಇದು 1994ರಲ್ಲಿ ಸರ್ಕಾರದ ವತಿಯಿಂದ ಆರಂಭಿಸಲಾಯಿತು. 2000ರಲ್ಲಿ ಇದು ಅಕ್ರಮವಾಗಿ ನಡೆಯಿತು. ಅದರಂತೆ ಧಾರವಾಡವು ಕರ್ನಾಟಕದ ವಿದ್ಯಾಕಾಶಿ ಎಂದು ಕರೆಯುತ್ತಾರೆ. ಇದು ಕರ್ನಾಟಕ ವಿಶ್ವವಿದ್ಯಾನಿಲಯ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳು. ಅದರಂತೆ ಧಾರವಾಡವನ್ನು ಕರ್ನಾಟಕದ ಸಾಹಿತಿಗಳ ನೆಲಬೀಡು ಎಂದು ಸಹ ಕರೆಯುತ್ತಾರೆ. ಅದರಂತೆ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ಇಲ್ಲಿನ ಹತ್ತಿ ಗಿರಣಿಗಳು ಅತ್ಯಂತ ಪ್ರಸಿದ್ಧವಾಗಿವೆ. ಪ್ರಶ್ನೆ 11. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ತಖ್ಸಿನ್ ಶಿನಾವರತ್ ಒಬ್ಬ ರಾಜ, ಒಬ್ಬ ಸೇನಾಧಿಪತಿ, ಒಬ್ಬ ರಾಯಭಾರಿ, ಒಬ್ಬ ಪ್ರಧಾನಮಂತ್ರಿ. ಉತ್ತರ ಈತನು ಒಬ್ಬ ಪ್ರಧಾನಮಂತ್ರಿ. ಥೈಲ್ಯಾಂಡ್ ದೇಶದ 23ನೇ ಪ್ರಧಾನಿಯಾಗಿ ತಖ್ಸಿನ್ ಶಿನಾವರತ್ ಒಬ್ಬರು ಅಧಿಕಾರವನ್ನು 2006ರ ಸಮಯದಲ್ಲಿ ವಹಿಸಿಕೊಂಡಿದ್ದರು. ಪ್ರಶ್ನೆ 12. ಲಿಂಗನಮಕ್ಕಿ ಜಲಾಶಯ ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ತುಂಗಭದ್ರಾ, ಕೃಷ್ಣಾ, ಶರಾವತಿ, ಕಾಳಿ. ಉತ್ತರ ಶರಾವತಿ. ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ. ಇದಕ್ಕೆ ಸಾಗರ ಬಳಿ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಜೋಗ ಜಲಪಾತ ಎಂಬುದನ್ನು ಸೃಷ್ಟಿಸಿದೆ. ಅದರಂತೆ ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೊಪ್ಪಾದಲ್ಲಿ
ಅಣೆಕಟ್ಟನ್ನು ಸಹ ನಿರ್ಮಿಸಲಾಗಿದೆ. ಅದರಿಂದ ಆಯ್ಕೆ 2ರಂತೆ ತುಂಗಭದ್ರಾ ನದಿಯು ಹೊಸಪೇಟೆಯಲ್ಲಿ ಬಳಿ ಇರುವ ಮಲ್ಲಾಪುರದಲ್ಲಿ ಇದಕ್ಕೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಲಾಶಯವಾಗಿದೆ. ಇದು ಸುಮಾರು 33 ಕ್ರಸ್ಟ್ ಗೇಟ್ಗಳನ್ನು ಹೊಂದಿದೆ. ಅದರ ಹಿನ್ನೀರನ್ನು ಪಂಪ ಮಹಾಸಾಗರ ಎಂದು ಕರೆಯುತ್ತಾರೆ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದರಂತೆ ಇದು ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ. ಕೃಷ್ಣಾ ನದಿಗೆ ಆಲಮಟ್ಟಿಯ ಬಳಿ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದು ವಿಜಯಪುರ ಜಿಲ್ಲೆ ಆಲಮಟ್ಟಿ ಎಂಬಲ್ಲಿ ಬರುತ್ತದೆ. ಇದಕ್ಕೆ ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಇದು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದಿಸುವ ಅಣೆಕಟ್ಟುಗಳಲ್ಲಿ ಇದು ಒಂದು ಆಗಿದೆ. ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯ ಸೂಪಾದಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಸಿಲಿಕಾನ್ ವ್ಯಾಲಿ ಇರುವುದು ಬೆಂಗಳೂರು, ಅಮೆರಿಕ, ಲಂಡನ್, ಸ್ವಿಟ್ಜರ್ಲೆಂಡ್. ಉತ್ತರ ಬೆಂಗಳೂರನ್ನು ಕರ್ನಾಟಕದ ಸಿಲಿಕಾನ್ ವ್ಯಾಲಿ ಎಂದು ಸಹ ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಐಟಿ-ಬಿಟಿ ಕಂಪನಿಗಳು ನೆಲೆಗೊಂಡಿರುವುದು. ಅದರಂತೆ ಬೆಂಗಳೂರನ್ನು ಗಾರ್ಡನ್ ಸಿಟಿ ಎಂದು ಸಹ ಕರೆಯುತ್ತಾರೆ. ಅದರಂತೆ ಅಮೆರಿಕ ದೇಶದ ನ್ಯೂಯಾರ್ಕ್ ಪಟ್ಟಣವನ್ನು ಸಹ ಅತ್ಯಂತ ಹೆಚ್ಚಿನ ಪ್ರಮಾಣದ ಐಟಿ ಕಂಪನಿಗಳಿಗೆ ಇದು ಹೆಸರುವಾಸಿಯಾಗಿದೆ. ಅದರಂತೆ ಲಂಡನ್ ನಗರವು ಅತ್ಯುತ್ತಮ ರಂಗಮಂದಿರ, ಅತ್ಯುತ್ತಮ ವಸತಿ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮ್ಯೂಸಿಯಂಗಳನ್ನು ಹೊಂದಿದ ಜಗತ್ತಿನ ಏಕೈಕ ನಗರವಾಗಿದೆ. ಅದರಂತೆ ಸ್ವಿಟ್ಜರ್ಲ್ಯಾಂಡ್ ಇದು ಜಗತ್ತಿನ ಅತ್ಯುತ್ತಮ ಪ್ರವಾಸಿ ತಾಣ. ಇಲ್ಲಿನ ಸಾಂಪ್ರದಾಯಿಕ ಆಹಾರ ಪದ್ಧತಿ, ಅದರಂತೆ ಅಲ್ಲಿನ ಭಾಷೆ, ಆಚಾರ ವಿಚಾರ. ಅದರಂತೆ ಈ ದೇಶದಲ್ಲಿ ಸುಮಾರು 1,000ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತು ಸಂಗ್ರಹಾಲಯಗಳಿವೆ. ಬೆಂಗಳೂರಿನ ಬಗ್ಗೆ ಸಿಲಿಕಾನ್ ಎಂದು ಹೇಳಬೇಕೆಂದರೆ ಭಾರತದಲ್ಲಿ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ, ಸಿಲಿಕಾನ್ ಚಿಪ್ಸ್ ತಯಾರಿಕೆ ಹಾಗೂ ಮಾಹಿತಿ ಸಂಶೋಧಕರ ತಾಣವಾಯಿತು. ಅತಿ ಹೆಚ್ಚು ಮಾಹಿತಿ ತಂತ್ರಜ್ಞಾನದ ವಹಿವಾಟು ಬೆಂಗಳೂರಿನಲ್ಲಿ ನಡೆಯಿತು. ಆದ್ದರಿಂದ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ. ಅದರಂತೆ ಬೆಂಗಳೂರನ್ನು ಉದ್ಯಾನ ನಗರಿ ಎಂದು ಸಹ ಕರೆಯುವರು. ಪೆಪ್ಸಿಕೋ ಕಂಪನಿಯ ಸ್ಥಾಪಕಿ ಭಾರತೀಯ ಸಂಜಾತ ಮಹಿಳೆ ಯಾರು? ಅನು ಅಗಾ, ಇಂದಿರಾ ನೂಯಿ, ಚಂದನಾ ಕೋಚರ್, ಮಲ್ಲಿಕಾ ಶ್ರೀನಿವಾಸ್. ಉತ್ತರ ಇಂದಿರಾ ನೂಯಿಯವರು ಪೆಪ್ಸಿಕೋ ಕಂಪನಿಯ ಮಾಜಿ ಮುಖ್ಯಸ್ಥರು ಹಾಗೂ ಕಾರ್ಯನಿರ್ವಹಣಾಧಿಕಾರಿ. ಇವರು ಮೂಲತಃ ತಮಿಳುನಾಡಿನವರು. 2007ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ಪ್ರಸ್ತುತವಾಗಿ ಅಮೆರಿಕದ ಪೌರತ್ವವನ್ನು ಪಡೆದಿದ್ದಾರೆ. ಅದರಂತೆ ಅನು ಅಗಾ ಇವರು ಒಬ್ಬರು ಭಾರತದ ಮಹಿಳಾ ಬಿಲಿಯನೇರ್ ಉದ್ಯಮಿ, ಸಮಾಜ ಸೇವಕಿ. 2008ರಲ್ಲಿ ವಿಶ್ವದ ಶ್ರೀಮಂತ ಮಹಿಳೆಯರ ಪಟ್ಟಿಯಲ್ಲಿ ಇವರು 4ನೇ ಸ್ಥಾನವನ್ನು ಪಡೆದಿದ್ದರು. ಅದರಂತೆ ಚಂದನಾ ಕೋಚರ್ ಇವರು ಐಸಿಐಸಿಐ ಬ್ಯಾಂಕಿನ ಮಾಜಿ ವ್ಯವಸ್ಥಾಪಕ ನಿರ್ದೇಶಕಿ ಹಾಗೂ ಆ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿ. ಭಾರತದ ಪ್ರಮುಖ ಖಾಸಗಿ ವಲಯದ ಜೀವ ವಿಮೆ ಮತ್ತು ಸಾಮಾನ್ಯ ವಿಮಾ ಕಂಪನಿಗಳು ಸೇರಿದಂತೆ ಬ್ಯಾಂಕಿನ ಹೆಚ್ಚಿನ ಅಂಗಸಂಸ್ಥೆಯ ಅಧ್ಯಕ್ಷತೆಯನ್ನು ಇವರು ವಹಿಸಿರುತ್ತಾರೆ. ಮಲ್ಲಿಕಾ ಶ್ರೀನಿವಾಸನ್ ಇವರು ಒಬ್ಬರು ಟ್ರ್ಯಾಕ್ಟರ್ ಫಾರ್ಮ್ ಇಕ್ವಿಪ್ಮೆಂಟ್ನ ಸ್ಥಾಪಕರು. ಭಾರತದಲ್ಲಿ ಪ್ರಮುಖ ಮಹಿಳಾ ಕೈಗಾರಿಕೋದ್ಯಮಿ. 2012ರಲ್ಲಿ ಫೋರ್ಬ್ಸ್ ನಿಯತಕಾಲಿಕೆ ಏಷ್ಯಾದ ಟಾಪ್ 50 ಮಹಿಳೆಯರ ಪಟ್ಟಿಯಲ್ಲಿ ಇವರು ಕೂಡ ಸ್ಥಾನವನ್ನು ಪಡೆದಿದ್ದರು. ಪ್ರಶ್ನೆ 15. ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರೇನು? SBI, RBI, IBRD, ICICI. ಉತ್ತರ IBRD ಇದೊಂದು ಅಂತಾರಾಷ್ಟ್ರೀಯ ವಿಶ್ವ ಬ್ಯಾಂಕ್ನ ಇನ್ನೊಂದು ಹೆಸರು. ಪ್ರಮುಖವಾಗಿ ವಿಶ್ವ ಬ್ಯಾಂಕ್ 2 ಸಂಸ್ಥೆಗಳನ್ನು ಒಳಗೊಂಡಿದೆ. IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಅದರಂತೆ IDA ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ವಿಶ್ವ ಬ್ಯಾಂಕ್ 1944ರಲ್ಲಿ ಸ್ಥಾಪನೆಯಾಯಿತು. ಇದರಲ್ಲಿ 189 ಸದಸ್ಯ ರಾಷ್ಟ್ರಗಳಿವೆ. ಇದರ ಮುಖ್ಯ ಉದ್ದೇಶ ಬಡತನವನ್ನು ನಿರ್ಮೂಲನೆಗೊಳಿಸುವುದು. ವಿಶ್ವ ಬ್ಯಾಂಕ್ ಗ್ರೂಪ್ ಅಂಗಸಂಸ್ಥೆಯಾಗಿದೆ. ಕೇಂದ್ರ ಕಚೇರಿ ವಾಷಿಂಗ್ಟನ್ನಲ್ಲಿದೆ. ಇದು ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವ ಸಂಸ್ಥೆಯಾಗಿದೆ. SBI ಇದು ಭಾರತದ ಅತ್ಯಂತ ಸಾರ್ವಜನಿಕ ವಲಯದ ಅತ್ಯಂತ ದೊಡ್ಡ ಹಣಕಾಸು ಸಂಸ್ಥೆಯಾಗಿದೆ. ಇದನ್ನು ಜೂನ್ 2, 1806ರಂದು ಸ್ಥಾಪನೆ ಮಾಡಲಾಯಿತು. ಇದರ ಮುಖ್ಯ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಮುಂಬೈ ಮಹಾನಗರದಲ್ಲಿದೆ.
ಪ್ರತಿ ವರ್ಷ 52 ಶತಕೋಟಿ ಡಾಲರ್ನಷ್ಟು ಇದು ವಹಿವಾಟನ್ನು ನಡೆಸುತ್ತದೆ. ಅದರಂತೆ ಇದು ಭಾರತದಲ್ಲಿ 2,49,448 ಉದ್ಯೋಗಗಳನ್ನು ಹೊಂದಿದ ಭಾರತದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಅದರಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ಭಾರತದ ಕೇಂದ್ರ ಬ್ಯಾಂಕ್. ಭಾರತದ ಸಂಪೂರ್ಣ ಬ್ಯಾಂಕಿಂಗ್ ನಿಯಂತ್ರಿಸುವ ಏಕೈಕ ಬ್ಯಾಂಕ್. ಇದನ್ನು 1935 ಏಪ್ರಿಲ್ 1ರಂದು ಸ್ಥಾಪಿಸಲಾಯಿತು. ಇದನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ. ಪ್ರಸ್ತುತವಾಗಿ ಶಕ್ತಿಕಾಂತ್ ದಾಸ್ ಅವರು ಈ ಬ್ಯಾಂಕಿನ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅದರಂತೆ ICICI ಬ್ಯಾಂಕ್ ಇದು ಒಂದು ದೇಶದ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ. ಇದರ ವಿಸ್ತೃತ ರೂಪ ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. 1994 ಜನವರಿ 5ರಂದು ಸ್ಥಾಪನೆ ಮಾಡಲಾಯಿತು. ಮುಖ್ಯ ಕಚೇರಿ ಮುಂಬೈ ಮಹಾನಗರದಲ್ಲಿದೆ. ಇದು ಭಾರತದ 4ನೇ ಅತಿ ದೊಡ್ಡ ಬ್ಯಾಂಕ್ ಆಗಿದೆ. ಪ್ರಶ್ನೆ 16. 2006ರ 3 ರಾಷ್ಟ್ರದ DLF ಕ್ರಿಕೆಟ್ ಕಪ್ನ ಭಾಗವಹಿಸಿದ ತಂಡಗಳು ಯಾವುವು? ಭಾರತ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್. ಭಾರತ, ಆಸ್ಟ್ರೇಲಿಯಾ, ಶ್ರೀಲಂಕಾ. ಶ್ರೀಲಂಕಾ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್. ಭಾರತ, ಶ್ರೀಲಂಕಾ, ವೆಸ್ಟ್ ಇಂಡೀಸ್. ಉತ್ತರ ಭಾರತ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್. 2006 ಮತ್ತು 2007ರ ಕ್ರಿಕೆಟ್ ಕಪ್ನ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯವು ಆಸ್ಟ್ರೇಲಿಯಾ, ಭಾರತ, ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೆಯಿತು. ಲಂಡನ್ನಲ್ಲಿ ಗಂಟೆ ರಾತ್ರಿ 9:30 ಆದರೆ ಭಾರತದಲ್ಲಿ ಎಷ್ಟು ಗಂಟೆ ಆಗಿರುತ್ತದೆ? ಆಯ್ಕೆ 1 4 ಗಂಟೆ, ಮಧ್ಯಾಹ್ನ 4 ಗಂಟೆ, ಬೆಳಗ್ಗೆ 3 ಗಂಟೆ, ಅರ್ಧರಾತ್ರಿ. ಉತ್ತರ ಬೆಳಗ್ಗೆ 3 ಗಂಟೆ. ಭಾರತದ ವೇಳೆಯು ಲಂಡನ್ ವೇಳೆಗಿಂತ 5:30 ಗಂಟೆ ಮುಂದೆ ಇರುತ್ತದೆ. ಅಂದರೆ ಲಂಡನ್ನಲ್ಲಿ ರಾತ್ರಿ 9:30 ಆಗಿದ್ದರೆ ಭಾರತದಲ್ಲಿ 3 ಗಂಟೆ ಆಗಿರುತ್ತದೆ. ಅದರಂತೆ ಭಾರತದಲ್ಲಿ ಬೆಳಗ್ಗೆ 4 ಗಂಟೆ ಆಗಿದ್ದರೆ ಲಂಡನ್ನಲ್ಲಿ ರಾತ್ರಿ 11:30 ಆಗಿರುತ್ತದೆ. ಅದರಂತೆ ಭಾರತದಲ್ಲಿ ಮಧ್ಯಾಹ್ನ 4 ಗಂಟೆ ಆಗಿದ್ದರೆ ಲಂಡನ್ನಲ್ಲಿ ಬೆಳಗ್ಗೆ 11:30 ಆಗಿರುತ್ತದೆ. ಅದರಂತೆ ಭಾರತದಲ್ಲಿ ಅರ್ಧರಾತ್ರಿ ಆಗಿದ್ದರೆ ಲಂಡನ್ನಿನಲ್ಲಿ ಸಾಯಂಕಾಲ 6:30 ಆಗಿರುತ್ತದೆ. ಪ್ರಶ್ನೆ 18. ಬಲೂಚಿಸ್ತಾನವು ಒಂದು ಅಫ್ಘಾನಿಸ್ತಾನದ ಒಂದು ಭಾಗ, ಪಾಕಿಸ್ತಾನದ ಒಂದು ಭಾಗ, ಟಿಬೆಟಿನ ಒಂದು ಭಾಗ. ಅದರಂತೆ ಇದು ಒಂದು ಸ್ವತಂತ್ರ ದೇಶವಾಗಿದೆ. ಉತ್ತರ ಇದು ಒಂದು ಪಾಕಿಸ್ತಾನದ ಒಂದು ಭಾಗವಾಗಿದೆ. ಬಲೂಚಿಸ್ತಾನವು ಪಾಕಿಸ್ತಾನ ದೊಡ್ಡ ಪ್ರಾಂತ್ಯವಾಗಿದೆ. ಪಾಕಿಸ್ತಾನದ 48% ಭೂಪ್ರದೇಶವನ್ನು ಒಳಗೊಂಡಿದೆ. ಆದರೆ ಇದು ಕಡಿಮೆ ಜನಸಂಖ್ಯೆ ಹೊಂದಿರುವ ಬಡತನದಿಂದ ಕೂಡಿರುವ ಪ್ರದೇಶವಾಗಿದೆ. ಟಿಬೆಟ್ ಸಹ ಇದೊಂದು ಸ್ವಾಯತ್ತ ಪ್ರದೇಶ. 1965ರಲ್ಲಿ ಇದು ಸ್ವತಂತ್ರವಾಯಿತು. ಅಫ್ಘಾನಿಸ್ತಾನವು ಸಹ ಭಾರತದ ವಾಯುಪ್ರದೇಶದಲ್ಲಿ ಕಂಡುಬರುವ ರಾಷ್ಟ್ರ. ಇದು ಅತಿ ಹೆಚ್ಚಾಗಿ ತಾಲಿಬಾನಿ ಉಗ್ರರಿಂದ ನಲುಗಿ ಹೋಗಿದೆ. ಪ್ರಶ್ನೆ 21. ಇಸ್ರೋದ ಕೇಂದ್ರ ಸ್ಥಾನ ಇರುವುದು ನವದೆಹಲಿ, ಹಾಸನ, ಬೆಂಗಳೂರು, ಮುಂಬೈ. ಉತ್ತರ ಬೆಂಗಳೂರು. ಇಸ್ರೋದ ಸ್ಥಾಪನೆಯಾಗಿದ್ದು 1969 ಆಗಸ್ಟ್ 15ರಂದು. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಇದೆ. ಇಸ್ರೋದ ಪ್ರಮುಖ ಉದ್ದೇಶ ಭಾರತ ಸರ್ಕಾರದ ನಿಯಂತ್ರಣದಲ್ಲಿ ರಂತೆ ಬಾಹ್ಯಾಕಾಶ ಸಂಶೋಧನೆ ಮಾಡುವುದು. ಇಸ್ರೋದ ಪ್ರಸ್ತುತ ಅಧ್ಯಕ್ಷರಾಗಿ ಕೆ. ಶಿವನ್ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅದರಂತೆ ಹಾಸನದಲ್ಲಿ ಇಸ್ರೋಗೆ ಸಂಬಂಧಿಸಿದ ರಾಕೆಟ್ ನಿಯಂತ್ರಣ ಘಟಕವನ್ನು ಹೊಂದಿರುತ್ತದೆ. ಅದರಂತೆ ಪ್ರಸ್ತುತವಾಗಿ ಬಾಹ್ಯಾಕಾಶ ತಂತ್ರಜ್ಞಾನದ ಸಚಿವರಾಗಿ ಭಾರತದ ಪ್ರಧಾನಿಯವರಾದ ನರೇಂದ್ರ ಮೋದಿ ಅವರ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಪ್ರಶ್ನೆ 23. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಡೆಹ್ರಾಡೂನ್, ಮೌಂಟ್ ಅಬು, ಹೈದರಾಬಾದ್, ಪುಣೆ. ಉತ್ತರ ಡೆಹ್ರಾಡೂನ್. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿದೆ. ಇದು 1932ರಲ್ಲಿ ಸ್ಥಾಪಿಸಲಾಯಿತು. ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯು ಪುಣೆಯ ಬಳಿ ಇರುವ ಖಡಕ್ವಾಸ್ಲಾದಲ್ಲಿ ಇದೆ. ಇಲ್ಲಿಯೂ ಸಹ ಭಾರತೀಯ ಸೇನೆಯ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಆದರೆ ಇವರಿಗೆ 17ನೇ
ವರ್ಷದಲ್ಲಿಯೇ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯು ಪರೀಕ್ಷೆಯನ್ನು ನಡೆಸಿ ಅದರಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಸುಮಾರು 19ನೇ ವಯಸ್ಸಿನಿಂದಲೇ 4 ವರ್ಷಗಳ ತರಬೇತಿಯನ್ನು ನೀಡಲಾಗುತ್ತದೆ. ಅದರಂತೆ ಹೈದರಾಬಾದ್ನಲ್ಲಿ ಭಾರತದ IPS ಅಧಿಕಾರಿಗಳಿಗೆ ತರಬೇತಿ ನೀಡುವ ಸರ್ದಾರ್ ಪಟೇಲ್ IPS ಅಧಿಕಾರಿಗಳ ತರಬೇತಿ ಕೇಂದ್ರವನ್ನು ಹೊಂದಿದೆ. ಇಲ್ಲಿ IPS ಪರೀಕ್ಷೆಯನ್ನು ಪಾಸಾದ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ. ಪ್ರಶ್ನೆ 21. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಟೆಲಿವಿಷನ್ ಬಂದ ಸ್ಥಳ ಯಾವುದು? ಗುಲ್ಬರ್ಗ, ಬೆಳಗಾವಿ, ಬೆಂಗಳೂರು, ರಾಯಚೂರು. ಉತ್ತರ ಬೆಂಗಳೂರು. 1981 ನವೆಂಬರ್ 1ರಂದು ಕರ್ನಾಟಕದ ಬೆಂಗಳೂರಿನಲ್ಲಿ ದೂರದರ್ಶನವನ್ನು ಸ್ಥಾಪಿಸಿ ದೂರದರ್ಶನವನ್ನು ನೋಡಲು ಅವಕಾಶ ಕಲ್ಪಿಸಿತು. ನವದೆಹಲಿಯಲ್ಲಿ 1950 ಸೆಪ್ಟೆಂಬರ್ 15ರಂದು ದೂರದರ್ಶನ ಪ್ರಸಾರವಾಯಿತು. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕರ್ನಾಟಕ, ತಮಿಳುನಾಡು, ಒರಿಸ್ಸಾ, ರಾಜಸ್ಥಾನ. ಉತ್ತರ ಕರ್ನಾಟಕ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ಮೈಸೂರಿನ ಬಳಿ ಇದೆ. 1988ರಲ್ಲಿ ಸ್ಥಾಪಿಸಲಾಗಿದೆ. ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಸುಮಾರು 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಅದರಂತೆ ತಮಿಳುನಾಡು ಸುಮಾರು 9 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದ್ದು, ಒರಿಸ್ಸಾ ರಾಜ್ಯವು 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ರಾಜಸ್ಥಾನವು 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಭಾರತದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳಿವೆ? 6, 7, 9, 8. ಉತ್ತರ 6 ಬಗೆಯ ಮೂಲಭೂತ ಹಕ್ಕುಗಳಿವೆ. ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ಒದಗಿಸಲಾಗಿದೆ. 6 ಮೂಲಭೂತ ಹಕ್ಕುಗಳು ಎಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಸಂವಿಧಾನದ 86ನೇ ತಿದ್ದುಪಡಿ 2002ರ ಮೂಲಕ 21ನೇ ಎ ವಿಧಿಯನ್ನು ಸೇರಿಸುವ ಮೂಲಕ ಶಿಕ್ಷಣದ ಹಕ್ಕನ್ನು ಸೇರಿಸಲಾಗಿದೆ. ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಪ್ರಧಾನಮಂತ್ರಿ, ಕೇಂದ್ರ ಕ್ಯಾಬಿನೆಟ್, ರಾಷ್ಟ್ರಪತಿ. ಯಾರೂ ಅಲ್ಲ. ಉತ್ತರ ರಾಷ್ಟ್ರಪತಿ. ಸಂವಿಧಾನದ 155ನೇ ವಿಧಿಯ ಮೂಲಕ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ರಾಜ್ಯಪಾಲರು ರಾಜ್ಯದ ಪ್ರಥಮ ಪ್ರಜೆಗಳು. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ನೀಡುತ್ತಾರೆ. ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರು ಬೋಧಿಸುತ್ತಾರೆ. ಅದರಂತೆ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಪ್ರಧಾನಮಂತ್ರಿ ಅವರನ್ನು ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಬಹುಮತಗೊಂಡ ಪಕ್ಷದ ನಾಯಕನನ್ನು ಆ ಪಕ್ಷದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಅವನನ್ನು ಪ್ರಧಾನಮಂತ್ರಿ ಆಗಲು ಆಹ್ವಾನಿಸುತ್ತಾರೆ. ಅದರಂತೆ ಕೇಂದ್ರ ಕ್ಯಾಬಿನೆಟ್ನ ಸದಸ್ಯರಿಗೆ ಖಾತೆಯನ್ನು ಹಂಚಿಕೆ ಮಾಡೋದು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರೇ ನೀಡುತ್ತಾರೆ. ಮತ್ತೆ ಲೋಕಸಭೆಯಲ್ಲಿ ಮೊದಲ ಬಾರಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಹುಮತ ಕಳೆದುಕೊಂಡದ್ದು ಯಾವ ವರ್ಷದಲ್ಲಿ? 1977, 1976, 1975, 1979. ಉತ್ತರ 1977. 1977 ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ 6ನೇ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಇದರಲ್ಲಿ ಸರ್ವಾಧಿಕಾರಿ ಧೋರಣೆಯಿಂದ ಕಾಂಗ್ರೆಸ್ ಪಕ್ಷವು ಬಹುಮತ ಕಳೆದುಕೊಂಡಿತು. ಜನತಾ ಪಕ್ಷವು ಬಹುಮತ ಪಡೆದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಅದರಂತೆ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರವು ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದಿತು. 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಅದರಂತೆ ಮತ್ತು ಉಳಿದ 25 ಪ್ರಶ್ನೆ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಇಂತೆ ನಿಮ್ಮ ಮಾಹಿತಿ ಗೆಳೆಯ ತಂಡ. Ya,